ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೋಮಣ್ಣವರೇ, ತಾವು ಹೇಳ್ತೀರಿ ತಾವು ಯಾವುದೇ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ. ತಮ್ಮ ಮೇಲೆ ದೂರು ದಾಖಲಾಗಿದೆ, ಖಾಸಗಿ ದೂರು. ತಾವು ಹೇಳ್ತೀರಿ ನಾವು ಅದನ್ನು ಪರ್ಚೇಸ್ ಮಾಡಿದ್ದೀವಿ ಅಂತೇಳಿ. ಹಾಗಾದರೆ ನ್ಯಾಯಾಲಯಕ್ಕೆ ಯಾವುದೇ ದಾಖಲಾತಿಗಳಿದ್ದರೆ ಯಾರಾದರೂ ಹೋಗೋದು ಸಾಧ್ಯನಾ? ನೋಡಿ, ಒಂದೇನಾಗಿದೆ, ನನಗೆ ನ್ಯಾಯಾಲಯದ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ, ನ್ಯಾಯಾಲಯದ ಬಗ್ಗೆ ಅಪಾರವಾದ ನಂಬಿಕೆ, ಪ್ರೀತಿ ಇದೆ. ಈ ಹಿಂದೆನೂ ಕೂಡ ನಿಮ್ಮ ಮೇಲೆ ಒಂದು ಆರೋಪ ಬಂದಿತ್ತು, ಈಗ ಮತ್ತೊಂದು ಆರೋಪ ಬಂದಿದೆ. ಆ ಆರೋಪವು ಕೂಡ ಯಾವ ರೀತಿ 100ಕ್ಕೆ 100 ಸುಳ್ಳಾಯಿತೋ, ಈ ಆರೋಪವು ಕೂಡ ಅದೇ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಇದೇನಾಯಿತು, ನಾವು ತೆಗೆದುಕೊಂಡಂಥ ಜಾಗವನ್ನು ಇದು ಡಿನೋಟಿಫಿಕೇಶನ್ ಆಗಿಲ್ಲ ಅಂತ ಗೊತ್ತಾದ ಮೇಲೆ, ಇದು ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿದ್ದ ಅಲ್ವಾ? ಅಲ್ಲ, ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿದ್ದಲ್ಲ. ಸೊ ಯಡಿಯೂರಪ್ಪನ ಕೈಲಿ ಮಾಡಿಸಿಲ್ಲ ನೀವು? ನಿಮಿಷ ತಾಳಿ. ಇದು ಗೊತ್ತಾದ ತಕ್ಷಣನೇ ಅದೇ ಲಿಂಗಯ್ಯನವರು ಅರ್ಜಿಯನ್ನು 1999ರಿಂದ ಕೊಟ್ಕೊಂಡು ಬಂದಿದ್ದ ಅರ್ಜಿಯನ್ನು ಏನು SM ಕೃಷ್ಣ ಅವರು ಮತ್ತು ಅಂದಿನ ಸಹಕಾರ ಸಚಿವರಾದ ಶಿವಕುಮಾರ್ ಅವರು ಒಂದು ಪತ್ರ ಬರೆದ್ರು. ನಾವು ಈಗಾಗಲೇ 33 ಎಕರೆ ಜಾಗವನ್ನು ಬಿಟ್ಕೊಟ್ಟಿದ್ದೀವಿ, ಇನ್ನು 4 ಎಕರೆ ಇದೆ, ಇವರು ಸುಮಾರು 25-30 ಜನ ಇದ್ದಾರೆ, ಇದನ್ನು ಬಿಡಬೇಕು ಅಂತ. ಅವ್ರೇನು ಮಾಡಿದ್ರು, ಅಣ್ಣ ತಮ್ಮಂದಿರು ಇವೆಲ್ಲವನ್ನು ಕೂಡ ನಮ್ಗೆ ಹೇಳ್ದಿರಾ ಇವ್ರು ಭಾಗ ಮಾಡಿಕೊಂಡು ಖಾತೆ ಮಾಡಿಕೊಂಡು ಪುರಸಭೆ ಖಾತೆ ಮಾಡಿದ್ರಿಂದ ನಾವು ತಗೊಂಡ್ವಿ. ಅದು ಗೊತ್ತಾದ ತಕ್ಷಣವೇ ಇದನ್ನು ಸನ್ಮಾನ್ಯ ಧರ್ಮಸಿಂಗ್ ಅವರು ಈ ಕಡತವನ್ನು ತರಿಸಿ ಇದನ್ನು ಸುಮಾರು 22 ಗುಂಟೆ ಜಾಗವನ್ನು ಡಿನೋಟಿಫಿಕೇಶನ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಧರ್ಮಸಿಂಗ್ ಅವರು 2005ರಲ್ಲಿ ಆದೇಶವನ್ನು ಮಾಡಿದ್ದಾರೆ ವಿನಾ ಯಡಿಯೂರಪ್ಪನವರು ಮೊದಲನೇ ಬಾರಿಗೆ ಅಲ್ಲ. ಇದನ್ನ ಆದೇಶ ಮಾಡಿರೋರು ಧರ್ಮಸಿಂಗ್ ಅವರು ಮಾಡಿದ್ರು. ಧರ್ಮಸಿಂಗ್ ಅವರು ಮಾಡಿದ ಮೇಲೆ UD ಕಳಿಸ್ಕೊಟ್ರು. UDನವ್ರು ಏನು ಮಾಡಿದ್ರು, ಅಂದಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಸಮೀರ್ ಬಾನು ಅವರು ಒಂದು ಆದೇಶವನ್ನು ಕಳಿಸಿದ್ರು. ಯಾರಿಗೆ? BDN ಅವ್ರಿಗೆ. ಈ ಥರ ಮಾಡಿದ್ದಾರೆ, ಪೊಸಿಷನ್ನಲ್ಲಿ ಅವರೇ ಇದ್ದಾರೆ, ಶಾಲೆ ನಡೀತಾ ಇದೆ, ಆ ಶಾಲೆ ನಡೀತಾ ಇರೋದ್ರಿಂದ ನೀವು ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ ಅದಕ್ಕೆ ನೀವು ಯಾವ ರೀತಿ ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು BDN ಅವ್ರು ಕಳಿಸಿದ್ರು. ಅಷ್ಟರೊಳಗಡೆ ಸನ್ಮಾನ್ಯ ಧರ್ಮಸಿಂಗ್ ಅವರು ಅಧಿಕಾರದಿಂದ ಇಳಿದ್ರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದರು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಆ ಕಡತವನ್ನು ಮತ್ತೆ ವಾಪಸ್ ತರಿಸ್ಕೊಂಡು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ಮಾಡಿದ್ರು, ಇದು ಯಾವ ರೀತಿ ಮಾಡಿದ್ದೀರಿ, ಇದು ಕಾನೂನು ಪ್ರಕಾರ ಮಾಡಿದಾರ ಇಲ್ಲ ಅಂತ ಅಂದ್ಬಿಟ್ಟು ಒಂದು HOD ಸೆಕ್ರೆಟರಿ ಅವರಿಗೆ ಡೈರೆಕ್ಷನ್ ಕೊಟ್ಟರು. ಇದೆಲ್ಲವೂ ದಾಖಲಾತಿ ನಿಮ್ಮ ಹತ್ರ ಇದೆ? ಒಂದು ಸತ್ಯ ಎಲ್ಲವೂ ದಾಖಲಾತಿ ಇದೆ. ಈ ದಾಖಲಾತಿಯನ್ನು ನಿಮಗೂ ಕೂಡ ಕೊಟ್ಟೋಗ್ತೀನಿ. ಒಂದು ಸತ್ಯ ಕೊಟ್ಟಾದ ಮೇಲೆ ಅಂದಿನ ಪ್ರಧಾನ ಕಾರ್ಯದರ್ಶಿಗಳಾದ ಜ್ಯೋತಿರಾಮಲಿಂಗಂ ಅವರು ಒಂದು ಆದೇಶ ಮಾಡಿದ್ರು. ಏನು ಈಗಾಗಲೇ ಇದು 22 ಗುಂಟೆಯಲ್ಲಿ ಶಾಲೆ ನಡೀತಾ ಇದೆ, ಆದ್ದರಿಂದ ಈ ಜಾಗವನ್ನು ಬಿಟ್ಕೊಡೋದಕ್ಕೆ ಏನು ತೊಂದರೆ ಇಲ್ಲ, ಇದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಷ್ಟರೊಳಗಡೆ ಇವರು ಕುಮಾರಸ್ವಾಮಿ ಅವರು 20 ತಿಂಗಳು ಮುಗಿಸಿದ್ರು. ಅದಾದಮೇಲೆ 2009 ಅಲ್ಲ, ಯಾಕೆಂದರೆ ಈ ಅಕ್ರಮದಲ್ಲಿ ಈ ಹಿಂದೆ ಬಂದ ಎಲ್ಲ ಹೆಸರುಗಳಲ್ಲೂ ಕೂಡ ನಾವು ಯಾವುದೇ ಅಕ್ರಮ ಎಸಗಿಲ್ಲ ಅಂದರೂ ಕೂಡ ಯಡಿಯೂರಪ್ಪನವ್ರು ಜೈಲಿಗೆ ಹೋಗಬೇಕಾಯಿತು, ಕೃಷ್ಣ ಶೆಟ್ಟಿ ಅವ್ರು ಜೈಲಿಗೆ ಹೋಗಬೇಕಾಯಿತು, ಜೊತೆಗೆ ಉಳಿದ ಶಾಸಕರು ಕೆಲವರೆಲ್ಲ ಜೈಲಿಗೆ ಹೋಗಬೇಕಂತ ಪರಿಸ್ಥಿತಿ ಬಂತು. ತಾವು ಕೂಡ ಹಾಗೆ ಹೇಳ್ತಾ ಇದ್ರಿ ಸೋಮಣ್ಣವರು, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು, ತಾವು ಕೂಡ ಏನಾದ್ರು ಸಮಜಾಯಿಷಿ ಕೊಡ್ತಾ ಇದ್ದೀರಾ ಅಥವಾ ಸತ್ಯ ಹೇಳ್ತಾ ಇದ್ದೀರಾ? ಒಂದು ಹೇಳ್ತೀನಿ ಕೇಳಿ. ಈ ಇದ್ರೊಳಗೆ ಏನಾದ್ರು ಒಂದು ಸಣ್ಣ ಅಪಚಾರ ಇದ್ದರೂ ಕೂಡ ನಾನು ನನ್ನ ರಾಜಕೀಯ ಜೀವನವನ್ನು ನಿವೃತ್ತಿ ಆಗ್ತಕ್ಕಂಥದ್ದು ಜೊತೆಯಲ್ಲಿ ಬೆಂಗಳೂರನ್ನೇ ಬಿಟ್ಟು ನಾನು ಯಾವುದಾದ್ರು ಒಂದು ಬೇರೆ ರಾಜ್ಯಕ್ಕೆ ಹೋಗಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವನು. ಅದಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ನನ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಇಂಥ ಒಂದು ಇದಕ್ಕೆ ಕೈ ಹಾಕಿದ್ದಾರೆ. ಡಿನೋಟಿಫಿಕೇಶನ್ ಮಾಡಿದವರು ಸನ್ಮಾನ್ಯ ಧರ್ಮಸಿಂಗ್ ಅವರು, SM ಕೃಷ್ಣ ಅವರು, ಕುಮಾರಸ್ವಾಮಿ ಅವರು. ಆಮೇಲೆ ಬಂದಂಥ ಕಡತವನ್ನು, ಮಾಮೂಲಿ ಕಡತವನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರು ಕ್ಲಿಯರ್ ಮಾಡಿದ್ರೆ ಅದನ್ನು ಎಲ್ಲವೂ ಕೂಡ ಮರೆತು, ಈ ಕಡತದಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಕೂಡ ಮರೆತು ನೋಡಿ HODನವರು ಹೇಳಿದ್ದಾರೆ, ಇಲ್ಲೇ ಹೇಳಿದ್ದಾರೆ, ಇದನ್ನು ಬಿಟ್ಟು ಮಾಡಿ ಅಂತ ಅನ್ನೋದನ್ನು HODನವ್ರು ಹೇಳಿದ್ದಾರೆ. ಇದೆಲ್ಲ ಮಾಡಿದರೂ ಕೂಡ ವ್ಯವಸ್ಥಿತವಾಗಿ ಸೋಮಣ್ಣನ ತೇಜೋವಧೆ ಮಾಡಬೇಕು. ಯಡಿಯೂರಪ್ಪನವರು ಎಲ್ಲ ಒಂದು ಕಡೆ ಅವ್ರಿಗೆ ಸೋಮಣ್ಣ ಅವ್ರ ಜೊತೆಯಲ್ಲಿದ್ದಾರೆ ಅನ್ನುವ ದೃಷ್ಟಿಯಿಂದ ಯಡಿಯೂರಪ್ಪನವ್ರ ಬಗ್ಗೆ ಈಗೇನು ಆಪಾದನೆಗಳು ಬಂದಿವೆ ಇವ್ಯಾವು ಕೂಡ ನಿಖರವಾದ ಆಪಾದನೆಗಳಲ್ಲ, ಇದ್ಯಾವುದು ಕೂಡ ಜವಾಬ್ದಾರಿ. ಈ ಪಿತೂರಿ ಮಾಡ್ತಾರೆ ಯಾರು? ನಿಮ್ಮ ಪಕ್ಷದವರ? ಈ ಪಿತೂರಿ ವಿರೋಧ ಪಕ್ಷದವರ? JDS ಕಾಂಗ್ರೆಸ್? ಯಾರು? ಒಂದು ಹೇಳ್ತೀನಿ ಕೇಳಿ, ಸಮಯ ಬಂದಾಗ ಎಲ್ಲವಕ್ಕೂ ಕೂಡ ಕಾಲವೇ ನಿಗದಿ ಆಗ್ತದೆ. ಆದರೆ ನಾನು ಪರ್ಚೇಸ್ ಮಾಡುವಾಗ ಇದು ಈ ರೀತಿ ಆಗಿದೆ ಅನ್ನೋದು ನನಗೆ ಅನಿಸಿಕೆ ಇರಲಿಲ್ಲ. ಆದರೆ ತೆಗೆದುಕೊಂಡಾದ್ಮೇಲೆ ಗೊತ್ತಾಗಿದೆ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಹೋಗಿದೆ. ಕೋರ್ಟ್ ಏನು ಆದೇಶ ಮಾಡ್ತದೋ ಅದ್ರ ಬಗ್ಗೆ ನಾನು ತಲೆ ಬಾಗ್ತೀನಿ. ಹಾಗಾದ್ರೆ ಯಾವುದೇ ದುರುದ್ದೇಶ, ಅಕ್ರಮ ಹಣ ಸಂಪಾದನೆ ಮಾಡೋ ವಾಮ ಮಾರ್ಗವನ್ನು ಸೋಮಣ್ಣ ಹಿಡಿದಿಲ್ಲ. ಇದು ರಾಜ್ಯದ ಜನತೆಯ ಮುಂದೆ ತಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಸತ್ಯ, ನಾನು ನನ್ನ ಜೀವನದಲ್ಲಿ ಯಾವುದಾದ್ರೂ ಒಂದೇ ಒಂದು ಡಿನೋಟಿಫಿಕೇಷನ್ನು ನನ್ನ ಸ್ವಂತಕ್ಕೋಸ್ಕರವಾಗಿ, ನಮಗೇನಾಗಿದೆ ಇದು ಗೊತ್ತಿಲ್ಲದಿರ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಯಾವ ರೀತಿ ಜಾಗೃತ ಆಗಬೇಕು ಆಗಿದ್ದೀವಿ. ಆದ್ದರಿಂದ ಈ ಒಂದು ವ್ಯವಸ್ಥೆಯಲ್ಲಿ ಕೇವಲ 22 ಗುಂಟೆಗೋಸ್ಕರವಾಗಿ ನನ್ನ ಜೀವಮಾನದಲ್ಲಿ ಯಾವುದೇ ತಪ್ಪನ್ನು ನಾನು ಮಾಡಿಲ್ಲ. ಕಾನೂನಿಗೆ ಹೋಗಿದೆ, ಕಾನೂನಲ್ಲಿದೆ.
ನ್ಯಾಯಾಲಯ ಏನು ತೀರ್ಪು ಸೊ ಕೊಡ್ತಲ್ಲ ತಾವು ಆ ಏನು ಮಾಡಿ ತೀರ್ಪಿಗೆ ಹೇಳ್ತಾ ತಲೆ ಇದ್ದೀರಿ ಬಾಗ್ತೀನಿ. ಅಂದರೆ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋರಿಗೆ ತಾವು ಉತ್ತರ ಕೊಡ್ತೀರಿ. ಹೌದೌದು. ಕಾನೂನಿನಲ್ಲಿ ಏನಾದರೂ ಇದ್ರೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾನು ಅದರಿಂದ ಗೆದ್ದು ಬರ್ತೀನಿ, ಅದರ ಹತ್ರ ನನ್ನ ಸೂಕ್ತ ದಾಖಲೆಗಳಿದೆ, ನಾನು ಯಾವುದೇ ಅಕ್ರಮ ಮಾಡಿಲ್ಲ ಅನ್ನೋದನ್ನ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ರಾಜ್ಯದ ಜನರ ಮುಂದೆ ಘಂಟಾಘೋಷವಾಗಿ ತಾವು ಪ್ರಾಮಾಣಿಕರಾಗಿ ಈ ಮಾತನ್ನು ಹೇಳ್ತಾ ಇದ್ದೀರಿ. ನನ್ನ ಏನು 22 ಗುಂಟೆ ನಾನು ತೊಗೊಂಡಿದ್ದೀನಿ, ಅಲ್ಲಿ 370 ಎಕರೆ ಏನೋ ಜಾಗ ಇದೆ. ಅದರೊಳಗೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ಮತ್ತು ಇತರರು 77 ಎಕರೆ ಜಾಗವನ್ನು ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಇದ್ಯಾವುದು ಬೆಳಕಿಗೆ ಬಂದಿಲ್ಲ. ನಾನು ನಿಮ್ಮ ಮೂಲಕ ಇವತ್ತು ನಾನು ರಾಜ್ಯ ಜನರಿಗೆ ವಿನಂತಿ ಮಾಡ್ತೀನಿ, ಹೋಗಿ ಬರಲಿ ಆ ನಾಗದೇವನಹಳ್ಳಿ, ಮರಿಯಪ್ಪನ ಪಾಳ್ಯ, ಮಲತ್ತಳ್ಳಿ ಜಾಗದಲ್ಲಿ 900 ಎಕರೆ 30 ಗುಂಟೆಯಲ್ಲಿ ಏನಾದರೂ ಬಿ ಡಿ ಎನವ್ರು ಲೇಔಟ್ ಮಾಡಿ ಯಾವುದಾದ್ರೂ ಕೊಟ್ಟಿದ್ದ ಜಾಗದಲ್ಲಿ ನಾವು ಅಕ್ರಮ ಮಾಡ್ಕೊಂಡಿದ್ರೆ, ಇಲ್ಲ ಇನ್ನೇನಾದ್ರು ಮಾಡಿದರೆ 700 ಚಿಲ್ಲರೆ ಎಕರೆ ಮಾಡಿದವರು ಡಿನೋಟಿಫಿಕೇಶನ್ ಮಾಡಿದ್ದಾರೆ, 100 ಮನೆಗಳು ಬಂದಿದೆ, ಇವೆಲ್ಲವೂ ಕೂಡ ಸಕ್ರಮ ಆಗಿದೆ. ಯಾರು ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ದಾರೆ ಅಂತ? ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ 33 ಎಕರೆ 30 ಗುಂಟೆ 37 ಗುಂಟೆ ಸಕ್ರಮ ಮಾಡಿದ್ರು. ಸೊ ಧರ್ಮಸಿಂಗು ಮಾಡಿದ್ದಾರೆ. ಧರ್ಮಸಿಂಗ್ ಸಾಹೇಬರು 22 ಗುಂಟೆ ಮಾಡಿದ್ದಾರೆ. ಉಳಿದಂಥವು ಇನ್ನು 27-28 ಎಕರೆ ಅವರು ಅದು ಹಿಂದಿನ ಕಾಲದಲ್ಲೇ ಮುಗಿದೋಗಿದೆ. ನಾನು ತಗೊಂಡಿರೋದು 22 ಗುಂಟೆ ಪಾಪ ಅನ್ನೋದಾದರೆ ಆ ಪಾಪಕ್ಕೆ ಪ್ರಾಯಶ್ಚಿತನ ತಗೊಳ್ತೀನಿ, ಕಾನೂನಿಗೆ ತಲೆ ಬಾಗ್ತೀನಿ. ಆದರೆ ಈ ಷಡ್ಯಂತ್ರ ಏನಿದೆ, ಒಳ ಸಂಚು, ಈ ಸಂಚಿನಿಂದ ಇರ್ತಕ್ಕಂಥ ಜನ ಯಾರಿದ್ದಾರೆ ಇವರು ಆತ್ಮಾವಲೋಕನನ್ನು ಕೂಡ ಮಾಡ್ಕೋಬೇಕು. ಈಗ ರಾಜ್ಯದ ಜನ ರಾಜಕಾರಣಿಗಳನ್ನು ಯಾರನ್ನೂ ನಂಬೋ ಸ್ಥಿತಿಯಲ್ಲಿಲ್ಲ ಸೋಮಣ್ಣವರೇ. ಪ್ರತಿದಿನ ಕೂಡ ಪ್ರತಿಯೊಬ್ಬರ ಮೇಲೂ ಒಂದೊಂದು ರೀತಿ ಆರೋಪಗಳು ಬರ್ತಾ ಇದೆ. ಅವೆಲ್ಲವೂ ಅಕ್ರಮದ ಭ್ರಷ್ಟಾಚಾರದ ಆರೋಪಗಳು ಸೋಮಣ್ಣವರೇ. ಒಂದು ನಿಮಿಷ, ಅದು ಆರೋಪಗಳ ವಿನಃ ಅದು ಸಾಕ್ಷ್ಯಾಧಾರಗಳಿಲ್ದಿರ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಬೆಂಗಳೂರು ನಗರನ ಸರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನೇ ತಮ್ಮ ಹಾಗಾದ್ರೆ ಬಿಜೆಪಿ ಸರ್ಕಾರದ ಸಚಿವರ ವಿರುದ್ಧವೇ ಯಾಕೆ ಬರ್ತಾ ಇದೆ? ಕಾಂಗ್ರೆಸ್ನವರು ಮತ್ತು ಜನತಾದಳದವರು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿಗಳಾಗಿ ಇನ್ನೂ ಕಂಟಿನ್ಯೂ ಆಗಿದ್ರೆ ನಾವು ಯಾವುದೇ ಕಾರಣಕ್ಕೆ ಮುಂದಿನ ಚುನಾವಣೆ ನಡೆಯೋಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ನೀವು ಹೇಳ್ತಾ ಇದ್ದೀರಿ ಒಂದು ವ್ಯೂಹ ರಚಿಸಿದ್ರು. ಈ ವ್ಯೂಹಕ್ಕೆ ಕೆಡ್ಡಕ್ಕೆ ಯಾರಾದರೂ ಬಿದ್ರು ಅಂದರೆ ಸಣ್ಣ ಪುಟ್ಟ ಅಪಾದನೆಗಳನ್ನ ಹಿಡ್ಕೊಂಡು ಇದನ್ನ ಮಾಡಿ ನೀವು ಹೇಳ್ತಾ ಇದ್ದೀರಿ ನಾವು 3.5 ವರ್ಷದಲ್ಲಿ 60 ವರ್ಷದಲ್ಲಿ ಆಗದೆ ಇರೋ ಅಭಿವೃದ್ಧಿ ಮಾಡಿದ್ದೀವಿ. ಆದರೆ ನಿಮ್ಮ ವಿರೋಧ ಪಾಳಯದಲ್ಲಿರೋರು ಹೇಳ್ತಾ ಇದ್ದಾರೆ ಇವರು 3.5 ವರ್ಷದಲ್ಲಿ ಬರೀ ಗಂಟು ಮಾಡಿದ್ರು, ಕೆಲಸ ಮಾಡಿಲ್ಲ. ಒಂದು ಸತ್ಯ, ಯಾರಿಗೆ ಎಷ್ಟೆಷ್ಟು ಗಂಟು ಮಾಡಿದ್ರು, ಏನೇನು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಜನ ಎಲ್ಲ ಥರದಲ್ಲೂ ಕೂಡ ತೀರ್ಮಾನ ಕೊಟ್ಟಿದ್ದಾರೆ. ವ್ಯವಸ್ಥಿತವಾದ ಪಿತ್ತೂರಿಯನ್ನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುತೇಕ ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಷಡ್ಯಂತ್ರ. ತಾವು ತಪ್ಪು ಮಾಡಿಲ್ಲ, ಖಂಡಿತ 100ಕ್ಕೆ 100 ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನ್ಯಾಯಾಲಯ ತೀರ್ಮಾನ ಕೊಟ್ಟರೆ ನಾನು ತಲೆ ಬಾಗೋದು ಒಂದಕ್ಕಿಂತ ಹೆಚ್ಚಾಗಿ ಅಂಥ ತಪ್ಪೇನಾದ್ರು ಆಗಿದ್ದರೆ ನನ್ನ ಜೀವನದಲ್ಲಿ ಮತ್ತೆ ನಾನು ರಾಜಕಾರಣ ಮಾಡೋದಿಲ್ಲ, ರಾಜಕೀಯದಿಂದ ನಿವೃತ್ತನಾಗ್ತೀನಿ. ರೈಟ್ ಸೋಮಣ್ಣ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.